ಅಣ್ಣ ಚೌಟ್ರಿಯವರು ಫೋನ್ ಮಾಡಿದ್ರು, ಡೆಕೋರೇಷನ್ ಬಗ್ಗೆ ಕೇಳ್ತಾಯಿದ್ರು. ಹುಡುಗರುಗಳು ಹೇಗೆ ಹೇಳಿದಾರೋ ಹಾಗೆ ಮಾಡೋ ಅಂತಾರೆ, ಹೇಳ್ಬಿಡು ಅಷ್ಟೇ. ಇನ್ನೊಂದು, ಬಂದವ್ರಿಗೆಲ್ಲ ಗಿಫ್ಟ್ ಕೊಡ್ತೀವಲ್ಲ, ಐಟಮ್ಸ್ ಎಲ್ಲ ಮನೆಗೆ ಬರ್ತಾಯಿದೆ, ನಮ್ಗೆ ಬೇಕಾದವ್ರಿಗೆ ಮಾತ್ರ ಗಿಫ್ಟ್ ಕೊಡಬೇಕು ಅಮ್ಮ ಹೇಳಿದ್ದಾರೆ. ಅದ್ರ ಪ್ಯಾಕಿಂಗು ನಾವೇ ಮಾಡಬೇಕು. ಹೌದು ಕಣ್ರು, ಎಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಅವರೇ ಕೊಟ್ಟರೆ ಚೆನ್ನಾಗಿರೋಲ್ಲ. ಹತ್ರದವ್ರಿಗೆ ನಾವೇ ಪರ್ಸ್ನಲ್ ಆಗಿ ಕೊಡಬೇಕು, ಅದೇ ಆತ್ಮೀಯತೆ. ಕರೆಕ್ಟ್ ಅಮ್ಮ, ನೀನೇನು ಯೋಚನೆ ಮಾಡಬೇಡ, ಅದೆಲ್ಲನೂ ನಾವು ನೋಡ್ಕೋತೀವಿ. ಏನು ರವಿ? ಇನ್ನೇನು ಕೆಲಸಗಳು ಉಳಿದಿದೆ ನೋಡ್ಕೋಬೇಕು. ಮದುವೆ ದಿನಗಳ ಹತ್ರ ಬಂದ್ಬಿಡ್ತು. ಡೋಂಟ್ ವರಿ ಮಾಮ್, ನಾನೆಲ್ಲ ನೋಡ್ಕೋತಾ ಇದ್ದೀನಿ. ನಮ್ಮ ಪ್ಲಾನ್ಸ್ ಪ್ರಕಾರ ನಡೀತಾ ಇದೀವೋ ಇಲ್ವೋ ಅಂತ ರಿವಿಸಿಟ್ ಮಾಡ್ತಾ ಇದ್ದೀನಿ. ಅಗಸ್ತ್ಯ, ಬಟ್ ನಾನು ಇನ್ನೂ ನನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡಬೇಕು. ನಾವಿಬ್ಬರು ಜೊತೆಲೇ ಹೋಗೋಣ ಅಂತ ಇನ್ನೂ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಪರವಾಗಿಲ್ಲ ಬೃಂದ, ನೀವು ಹೋಗಿ ಇನ್ವೈಟ್ ಮಾಡಿ ಬನ್ನಿ. ನೋ ಅಗಸ್ತ್ಯ, ಅವ್ರಿಗೆಲ್ಲ ನಾನು ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಅವರೆಲ್ಲ ನನ್ನ ಕ್ಲೋಸ್ ಸರ್ಕಲ್. ಇಲ್ಲೇ ಹತ್ರದಲ್ಲಿ ಎಲ್ಲಾದರೂ ರೆಸ್ಟೋರೆಂಟೋ ಅಥವಾ ಕಾಫಿ ಡೇನಲ್ಲೋ ಮೀಟ್ ಮಾಡೋಕ್ಕೆ ಹೇಳಿದ್ದೀನಿ. ಹೋಗಿ ಇನ್ವಿಟೇಷನ್ ಕೊಟ್ಟು ಬರೋಣ. ಬಟ್ ನಂಗೆ ಬೇರೆ ಕೆಲಸ ಇದೆ ಬೃಂದ. ಇಂಟ್ರೊಡ್ಯೂಸ್ ಮಾಡೋಕ್ಕೇನು, ಅವರೆಲ್ಲ ಮದುವೆಗೆ ಬರ್ತಾರಲ್ವಾ, ಅವಾಗ ಇಂಟ್ರೊಡ್ಯೂಸ್ ಮಾಡಿದ್ರಾಯ್ತು. ಅದೆಲ್ಲ ಆಗಲ್ಲ ಅಗಸ್ತ್ಯ, ನೀವು ಬರಲೇಬೇಕು. ಈ ಮಾಲೆ ಪಟಾಕಿ ನಮ್ಮ ಕೃಷ್ಣನ ಹಿಂದೆ ಬಿದ್ದಿದೆ, ಆದರೆ ಕೃಷ್ಣ ಇದಕ್ಕೆ ಸೊಪ್ಪೇ ಆಗ್ತಿಲ್ಲ. ಈ ಕೃಷ್ಣನ ಆಟ ಬೇರೆ ಏನೋ ಇದೆ. ಅಗಸ್ತ್ಯ, ನಿನ್ಗೇನು ಆ ಚಿಂತೆ ಬೇಡ. ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಡ್ಯಾಡ್ ಮತ್ತು ಚಿಕ್ಕಪ್ಪ ಇದ್ದಾರೆ. ನನ್ನ ಮದುವೆ ಕೆಲಸನ ನಾನೇ ಮಾಡ್ಕೋತೀನಿ. ಯಾರು ಯಾವಾಗ ಕೈ ಕೊಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಸಿಸ್, ನೀನು ಹಳ್ಳಿಲಿದ್ದು ಟೈಮ್ ವೇಸ್ಟ್ ಮಾಡು ಅಂತ ಯಾರು ಹೇಳಿದ್ ನಿಂಗೆ? ಈಗ ಅವರಿಂದ ಇನ್ವಿಟೇಷನ್ ಕೊಡೋದಕ್ಕೆ ಬಾ ಅಂತ ಹೇಳಿದ್ರೆ ಬರಲ್ಲ ಅಂತ ಹೇಳ್ತೀಯಾ? ವಾಟ್ ಹ್ಯಾಪನ್ ಸಿಸ್? ಅಗಸ್ತ್ಯ, ಅವಳು ಆರಾಮಾಗೇ ಇದ್ದಾಳೆ. ನೀನು ವೃಂದ ಜೊತೆ ಹೋಗಿ ಅವಳ ಫ್ರೆಂಡ್ಸ್ನ ಇನ್ವೈಟ್ ಮಾಡ್ಬಾ. ಅದು ಮದುವೆ ಕೆಲಸನೇ ಅಲ್ವಾ, ಬೇರೆ ಕೆಲಸಗಳನ್ನೆಲ್ಲ ನಾವು ನೋಡ್ಕೋತೀವಿ. ಸರಿ ಮಾಮ್. ಸಿಸ್ಸಿಯಾಕೋ ತುಂಬಾ ರೂಢಾಗಿ ಮಾತಾಡ್ತಿದ್ದಾಳಲ್ಲ. ನಾನು ಹಳ್ಳಿಗೆ ಹೋಗಿ ಬಂದಿರೋ ಕೋಪ ಇನ್ನೂ ಹೋಗಿಲ್ವಾ? ಇಲ್ಲೆಲ್ಲ ಕೆಲಸ ಚೆನ್ನಾಗೇ ಆಗಿದೆಯಲ್ಲ, ಆದರೂ ಯಾಕೆ ಹೀಗೆ? ಹಾಯ್, ಇದರ ಮಧ್ಯೆ ನಂದೆಂತ ಭಾವಿಸಬೇಡಿ ಆಯ್ತಾ? ನಾನೊಂದು 2 ದಿವಸ ರಜೆದ ಅರ್ಜಿ ಕೊಟ್ಟಿದ್ದೇನೆ. ನಾನೇ ಮದುವೆ ದಿನ ಹತ್ರ ಬಂತು, ಮನೇಲಿ ತುಂಬ ಕೆಲಸಗಳಿರುತ್ತೆ, ಅಡುಗೆ ಮಾಡೋದಕ್ಕೆ ಯಾರೂ ಇರಲ್ಲ ಅಂತ ತಾನೇ ರವಿ ನಿನ್ನನ್ನು ಕರ್ಕೊಂಡು ಬಂದಿದ್ದು. ಈಗ ಇನ್ನೂ ಕೆಲ್ಸಕ್ಕೆ ಸೇರಿದ್ಯಾ? ಆಗ್ಲೇ ರಜಾನಾ? ಅಯ್ಯೋ, ಈ ಆಸಾಮಿ ಹಬ್ಬ ಅಮ್ಮ ಹತ್ತಿರ ಎಲ್ಲ ಅಂದರೆ ಅಂಡು ಸುಟ್ಟ ಬೆಕ್ಕಿನ ಹಾಗೆ ಮಾಡ್ತಾನೆ. ಇನ್ನು ನನಗೆ ಹೇಳಲಿಕ್ಕೆ ಬರ್ತಾನೆ. ಏಯ್, ಅದಕ್ಕೆ ಹೇಳತ್ತೆ ತಾನೆ, ರಜಾ ಗೀಜೆಲ್ಲ ಕೊಡೋಕ್ಕಾಗಲ್ಲ. ಯಾರಿಗೇನು ಬೇಕೋ ಬಡಿಸು. ಮಧ್ಯಾಹ್ನ ಅಡುಗೆ ಏನು ಮಾಡಬೇಕೋ ಯೋಚನೆ ಮಾಡು. ರಜನೂ ಇಲ್ಲ, ಏನೂ ಇಲ್ಲ. ನಾಣಿ, ಮದುವೆ ಆದಮೇಲೆ 2 ದಿವಸ ನೀನು ರಜಾ ತಗೊಂಡು ಊರಿಗೆ ಹೋಗಿ ಬರ್ಬೋದು. ಇಲ್ಲಿ ತುಂಬ ಕೆಲಸಗಳಿರುತ್ತೆ, ನೀನು ಬೇಜಾರು ಮಾಡ್ಕೋಬೇಡ. ಅಗಸ್ತ್ಯ, ನೀವು ಬೇಗ ತಿಂಡಿ ಮುಗಿಸಿ ನಾನು ಕೆಳಗಡೆ ವೆಯ್ಟ್ ಮಾಡ್ತಿರ್ತೀನಿ. ಹೋಗಿ ಇನ್ವಿಟೇಷನ್ ಕೊಡಬೇಕು. ಅಗಸ್ತ್ಯ, ಪುನರ್ವಸು ನಕ್ಷತ್ರ, ಕರ್ಕಟಕ ರಾಶಿ. ಕಾವೇರಿ ಅಗಸ್ತ್ಯ, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಅಪ್ಪ ದೇವ್ರೆ, ನಮ್ಮ ಕಾವೇರಿನ ಆದಷ್ಟು ಬೇಗ ಅವ್ರ ಮನೆಯವರೆಲ್ಲ ಸೊಸೆ ಅಂತ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ಆ ಮಗು ಇನ್ನೂ ಎಷ್ಟು ದಿವಸ ಅಂತ ನರಕ ಅನುಭವಿಸ್ಬೇಕಪ್ಪ.
ಅವಳ ಜೀವನ ಸುಖವಾಗಿ ಇಟ್ಬಿಟ್ರೆ ನನಗಷ್ಟೇ ಸಾಕಪ್ಪ. ದೇವ್ರೆ, ಎಲ್ಲ ಅಗಸ್ತ್ಯ ಸರ್ ಅನ್ಕೊಂಡಂಗೆ ಆಗ್ಲಿ. ಅನಿಕಾ ಮೇಡಮ್ ಮದ್ವೆ ಚೆನ್ನಾಗಾಗಿ ಅಗಸ್ತ್ಯ ಸರ್ ಕನ್ಸು ನನ್ಸಾಗ್ಲಿ. ನಾ ನೋಡು ಹೇಗಿದೆ ಚೈನು. ಏನಿಲ್ಲ ಅಂದರೂ 4-5 ತೊಲ ಇದೆ ಅನ್ಸುತ್ತೆ ಕಣ. ಅದೇನಾದ್ರೂ ಸಿಕ್ಬಿಟ್ರೆ 2ರಿಂದ 3 ತಿಂಗಳು ಕೊಂಡು ಆರಾಮಾಗಿರ್ಬೋದು. ಅಂದಮೇಲೆ ಬಿಡೋ ಮಾತೇ ಇಲ್ಲ. ಮಾಂಗಲ್ಯಕ್ಕೆ ಕುಂಕುಮ ಹಚ್ಚು. ಅಪ್ಪ ತಂದೆ, ನನ್ನ ಈ ಸೌಭಾಗ್ಯ ಯಾವಾಗಲೂ ನನಗೆ ಬೇಕು. ಇದು ಇನ್ನೊಬ್ರು ಪಾಲಾಗಬಾರ್ದು ಅಷ್ಟೇ ನಾನು ಕೇಳೋದು. ಕಾವೇರಿ ಅದು. ಲಾಲಿ 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 ಲಾಲಿ. ಕಾವೇರಿ ತಗೋ, ಇದನ್ನ ನೀನು ಅಲ್ಲಿ ಕಟ್ಟು. ನಾನಾ? ಇದೆಲ್ಲ ಯಾಕಜ್ಜಿ? ಈ ಮರಕ್ಕೆ ತೊಟ್ಲು ಕಟ್ಟಿದ್ರೆ ಮಗು ಆಗುತ್ತೆ ಅನ್ನೋ ನಂಬಿಕೆ ಇದೆ ಕಣೆ. ಅದರಲ್ಲೂ ಈ ದೇವಸ್ಥಾನ ತುಂಬಾ ಶಕ್ತಿ ಇರೋ ಜಾಗ. ಅದಕ್ಕೆ ಎಲ್ಲೆಲ್ಲಿಂದನೋ ಹೆಣ್ಮಕ್ಳು ಬಂದು ಈ ಮರಕ್ಕೆ ತೊಟ್ಲು ಕಟ್ಟಿ ಹೋಗ್ತಾರೆ. ಜೋ 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 ಜೋ. ಎಲ್ರಿಗೂ ಅವ್ರವ್ರ ಹರಕೆ ನೆರವೇರಿದೆ. ಏನಜ್ಜಿ ನೀವು? ನನ್ನ ಪರಿಸ್ಥಿತಿ ಗೊತ್ತಿದ್ರು ಹೀಗೆ ಹೇಳ್ತಿದ್ದೀರಲ್ಲ. ಗೊತ್ತಿರೋದ್ರಿಂದಲೇ ಹೇಳ್ತಾ ಇರೋದು ಕಾವೇರಿ. ನೋಡು, ದೇವ್ರು ಅನ್ನೋದು ಒಂದು ನಂಬಿಕೆ ಅಲ್ವಾ? ಇದನ್ನೆಲ್ಲ ನಾವು ಅವನಿಗೆ ಹಾಕೋ ಅರ್ಜಿ ಇದ್ದ ಹಾಗೆ. ನಮಗೇನಾದ್ರೂ ಒಂದು ಕೆಲಸ ಆಗ್ಬೇಕಂದ್ರೆ ನಾವೇನ್ ಮಾಡ್ತೀವಿ ಹೇಳು? ದೇವ್ರಿಗೆ ಹರಕೆ ಕಟ್ಕೋತೀವಿ. ಅದು ಕೂಡ ನಮ್ಮ ನಂಬಿಕೆನೇ ಅಲ್ವಾ? ಆ ನಂಬಿಕೆನೇ ನಮಗೆ ಧೈರ್ಯದಿಂದ ಮುನ್ನಡೆಯೋದಕ್ಕೆ ಸಹಾಯ ಮಾಡೋದಲ್ವಾ?
ಅಂಥ ಒಂದು ಹರಕೆನೆ ನಮ್ಮ ಕೈ ಹಿಡಿದು ಕಾಪಾಡುತ್ತೆ ಅನ್ನೋ ನಿರಾಳತೆ ಇರೋದಲ್ವಾ? ಯಾಕೆ ಹಾಗೆ ನೋಡ್ತಾ ಇದ್ದೀಯ ಕಾವೇರಿ? ಹೌದಜ್ಜಿ, ನೀವು ಹೇಳೋದು ನಿಜಾನೇ. ಹರಕೆ ಕಟ್ಕೊಂಡು ಅದ್ರ ಮೇಲೆ ನಂಬಿಕೆ ಇಟ್ಟರೆ ತಾಳ್ಮೆನೂ ಬರುತ್ತೆ, ಮನಸ್ಸು ಗಟ್ಟಿಯಾಗೂ ಇರುತ್ತೆ. ಇಲ್ಲ ಅಂದರೆ ಕಾಯೋದು ಅಷ್ಟು ಸುಲಭ ಅಲ್ಲ ಅಜ್ಜಿ. ಹೌದು ಮಗಳೇ, ಕಾಯೋದು ಕಷ್ಟ. ಅದರಲ್ಲೂ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಕಾಯೋದು ಇನ್ನೂ ಕಷ್ಟ. ಆದಷ್ಟು ಬೇಗ ನಿನಗೂ ಒಳ್ಳೆ ಕಾಲ ಬರುತ್ತೆ ಕಾವೇರಿ. ನೀವಿಬ್ರು ಚೆನ್ನಾಗಿ ಸಂಸಾರ ಮಾಡ್ತೀರಾ, ನೀನು ತಾಯಿ ಆಗ್ತೀಯಾ. ಅದನ್ನೇ ಬೇಡ್ಕೊಂಡು ಮರಕ್ಕೆ ತೊಟ್ಲು ಕಟ್ಟು ತಗೋ.